ಇಷ್ಟೊಂದೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ ನೋಡಿ. ಇವತ್ತಿನ ಆರ್ಡ್ರ್ ಇದೆಲ್ಲ ಇವತ್ತನ್ನೆಲ್ಲ ತೊಗೊಂಡೋಗಿ ಬರ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ರೆಡಿ ಮಾಡ್ತಿದ್ದೀನಿ ನೋಡಿ. ಎಷ್ಟೊಂದೆಲ್ಲ ಬ್ಲೌಸ್ ಕೂಡ ಬಂದಿದೆ ನೋಡಿ. ಇಷ್ಟೊಂದೆಲ್ಲ ಬಟ್ಟೆ ಬಂದಿದೆ. ಇವತ್ತು ಇದನ್ನೆಲ್ಲ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಷ್ಟೊಂದೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ. ಇದನ್ನೆಲ್ಲ ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಕೆಲವೊಂದಷ್ಟು ನಾರ್ಮಲ್ ಬ್ಲೌಸ್ಗಳಿದೆ, ಅದನ್ನೆಲ್ಲ ತೋರಿಸಲ್ಲ. ಕೆಲವೊಂದಷ್ಟು ಡಿಸೈನ್ ಮಾಡಿದ್ದೀನಿ, ಕೆಲವೊಂದಷ್ಟು ವರ್ಕ್ ಮಾಡಿದ್ದೀನಿ. ಎಲ್ಲದನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಎಲ್ಲ ಕಸ್ಟಮರ್ದು ಒಬ್ಬೊಬ್ರದ್ದು ಒಂದೊಂದು ಕಡೆ ಹಾಕಿ ಇಡ್ತಿದ್ದೀನಿ ನೀಟಾಗಿ. ಕಸ್ಟಮರ್ ಬಂದಾಗ ಆದಷ್ಟು ನನಗೆ ಕೊಡೋದಕ್ಕಾಗಲ್ಲ ಅಂತ ನಾನು ಕಸ್ಟಮರ್ ಬರ್ತೀನಿ ಅಂತ ಹೇಳಿದ ತಕ್ಷಣ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಬಿಲ್ ಹಾಕಿ. ಏಕೆಂದರೆ ಅವ್ರು ಬಂದಾಗ ನನಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಕೆಲವೊಂದು ಸಲ ಸಣ್ಣ ಪುಟ್ಟ ಕೆಲಸ ಮಾಡಿರಲ್ಲ ಕೆಲವೊಂದು ಸಲ, ಆವಾಗ ಅವರು ತುಂಬ ಬೇಜಾರು ಮಾಡ್ಕೋತಾರೆ, ಇನ್ನೂ ಅದಾಗಿಲ್ಲ ಇದಾಗಿಲ್ಲ ಅಂತ. ಅದಕ್ಕೋಸ್ಕರ ಅವ್ರು ಬರೋದಕ್ಕಿಂತ ಮುಂಚೆ ರೆಡಿಯಾಗಿದೆಯಾ ಅಂತ ನಾನೊಂದು ಸಲ ಚೆಕ್ ಮಾಡ್ಕೊಂಡು ಬಿಡ್ತೀನಿ. ಈ ರೀತಿ ಎಲ್ಲ ಚೆಕ್ ಮಾಡಿ ಕೊಡೋದ್ರಿಂದ ನಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ ನೋಡಿ. ಇಷ್ಟೆಲ್ಲ ಬಟ್ಟೆ ಇವತ್ತು ಬಂದಿದೆ. ಇದನ್ನೆಲ್ಲ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಕೆಲವೊಂದು ಸಲ ಗೊತ್ತಾಗಲ್ಲ, ಅಷ್ಟು ಭಯ ಆಗುತ್ತೆ. ಹಬ್ಬ ಹತ್ರ ಬರ್ತಿದ್ದಾಗೇ ಯಾವ ರೀತಿ ಕೆಲಸ ಮಾಡೋದು, ಬಟ್ಟೆ ಆರ್ಡ್ರ್ ತೊಗೊಳ್ಳೋದಾ, ಸ್ಟಾಪ್ ಮಾಡೋದಾ ಅಂತ ಭಯ ಆಗುತ್ತೆ ಕೆಲವೊಂದು ಸಲ. ಇಷ್ಟೊಂದೆಲ್ಲ ಮನೆಯಲ್ಲಿ ತುಂಬ ಸ್ಟಿಚ್ ಮಾಡೋದಿದೆ. ಅದ್ರ ಜೊತೆಗೆ ಇದನ್ನು ಕೂಡ ನಾನು ಸ್ಟಿಚ್ ಮಾಡೋಕ್ಕೆ ಸಾಧ್ಯನೋ ಆಗುತ್ತೋ ಇಲ್ವೋ ನೋಡಿ. ಇದನ್ನೆಲ್ಲ ಹಬ್ಬಕ್ಕೆ ಅಂತಲೇ ನಾನು ಸ್ಟಿಚ್ ಮಾಡಿಕೊಡ್ಬೇಕು. ಎಲ್ಲದನ್ನು ಸೀರೆ ಫಾಲ್ ಹಾಕಿ ಕೆಲವೊಂದನ್ನು ಈ ರೀತಿ ನೀಟಾಗಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಬೇಕು. ಇದನ್ನೆಲ್ಲ ಫಾಲ್ ಹಾಕೋದಕ್ಕಿಂತ ನೀರ್ಗಜ್ಜೆ ಹಾಕಿಟ್ಟಿದ್ದೀನಿ. ಇದನ್ನೆಲ್ಲ ಇನ್ನೂ ಕಟ್ ಮಾಡಬೇಕು. ಕಟ್ ಮಾಡಿ ಸಪ್ರೇಟ್ ಮಾಡಿ ಬ್ಲೌಸ್ ಪೀಸೇ ಬೇರೆ ಇದೆ ಬೇರೆ, ಅದಕ್ಕೆ ಲೈನಿಂಗ್ ಎಲ್ಲ ಫಾಲ್ ಎಲ್ಲ ಇದೆಯಂತ ಚೆಕ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಕೆಲಸ ಇದೆ. ಅದ್ರ ಮಧ್ಯೆ ಒಂದು ವೀಡಿಯೋ ಮಾಡಾಕ್ತಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ. ಒಂದು ಫ್ರಾಕ್ ಥರ ಸ್ಟಿಚ್ ಮಾಡಿದ್ದೆ. ಇನ್ನು ಹಬ್ಬಕ್ಕೆಲ್ಲ ಇದೇ ರೀತಿಯೇ ಸ್ಟಿಚ್ ಮಾಡೋದು ತುಂಬ ಇದೆ ಇನ್ನೂ ಕೂಡ. ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಈ ರೀತಿ ಫ್ರಾಕ್ ಥರ ಸ್ಟಿಚ್ ಮಾಡಿದ್ದೀನಿ. ಇವರೊಂದು ಸೀರೆನ ಕೊಟ್ಟಿದ್ರು, ಈ ರೀತಿ ನೋಡಿ ಸ್ಟಿಚ್ ಮಾಡಿದ್ದೀನಿ. ಕೆಳಗಡೆ ಅದು ಬಾರ್ಡ್ರಿಗೆ ಬಂದಿರುವಂಥದ್ದು, ಅದನ್ನು ಈ ರೀತಿ ಉಲ್ಟಾ ಮಾಡಿ ನಾನು ಮೇಲ್ಗಡೆ ಬರೋ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ನೋಡೋದಕ್ಕೆ ತುಂಬ ಹಳೆಯ ಥರ ಕಾಣಿಸಿದ್ರು ಕೂಡ ಸ್ಟಿಚ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸಿತ್ತು ನೋಡಿ. ಈ ರೀತಿ ಫ್ರಿಲ್ ಕೊಟ್ಟಿದ್ದೀನಿ. ಕೆಳಗಡೆ ಕೂಡ ಅದು ಅದೇ ರೀತಿ ಬಾರ್ಡ್ರ್ ಇದೆ, ಅದೇ ರೀತಿ ವರ್ಕ್ ಎಲ್ಲ ಕೆಳಗಡೆನೂ ಕೂಡ ಇದೆ. ತುಂಬ ಚೆನ್ನಾಗಿ ಬಂತು. ನನಗೂ ಕೂಡ ತುಂಬ ಇಷ್ಟ ಆಯಿತು ಸ್ಟಿಚ್ ಮಾಡಿದ್ಮೇಲೆ. ಬ್ಯಾಕು ಓಪನ್ ಮಾಡಿ ಥ್ರೆಡ್ ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಕೆಳಗಡೆ ಬಂದಿದೆ. ಇದನ್ನು ನಾನು ಮೇಲ್ಗಡೆಗೆ ಮಾಡಿ ಬ್ಲೌಸಿಗೆ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಸ್ಲೀವ್ಸಿಗೂ ಕೂಡ ಇದನ್ನೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ನೋಡಿ. ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಇದೇ ರೀತಿಯೇ ಬಂದಿದೆ. ನಾನು ಸ್ಟಿಚ್ ಮಾಡಿದ್ರೆ ಮುಂದೆ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸ್ಟಿಚ್ ಮಾಡೋದಕ್ಕೆ ವೀಡಿಯೋ ಆಗೋದಕ್ಕಾಗಲಿಲ್ಲ ಅಂದ್ರೂ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಏಕೆಂದರೆ ಇತ್ತೀಚೆಗೆ ನನಗೆ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಆದಷ್ಟು ಹಬ್ಬ ಆದಮೇಲೆ ನಾನು ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ನೆಲ್ಲ ಹಾಕೋ ಪ್ರಯತ್ನ ಮಾಡ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಕಟ್ಟಿಂಗ್ ಮಾಡೋ ರೀತಿ, ಸ್ಟಿಚಿಂಗ್ ಮಾಡೋ ರೀತಿ ಮತ್ತು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಡಿಸೈನ್ಸು ಇದೆಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಇದು ನೋಡಿ, ಇದೊಬ್ಬರು ಕಸ್ಟಮರ್ದು. ಈ ಕಸ್ಟಮರ್ ಎಲ್ಲೋ ಹೊರಗಡೆ ಟೂರ್ ಹೋಗ್ತಿದ್ದೀವಿ ಅಂತ ಹೇಳಿ ತಂದುಕೊಟ್ಟಿದ್ರು. ಒಂದು ದಿನ ಅಷ್ಟೇ ಟೈಮ್ ಕೊಟ್ಟಿದ್ದು ನನಗೆ ಅವರು ಸ್ಟಿಚ್ ಮಾಡಿಕೊಡೋದಕ್ಕೆ. ಪರವಾಗಿಲ್ಲ ಅಂಥೇಳಿ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಅದಕ್ಕೋಸ್ಕರ ಇಸ್ಕೊಂಡು ಸ್ಟಿಚ್ ಮಾಡಿಕೊಟ್ಟೆ. ನಾರ್ಮಲಾಗಿ ಒಂದನ್ನು ಸ್ಟಿಚ್ ಮಾಡಿದ್ದೀನಿ, ಇನ್ನೊಂದನ್ನು ನಾರ್ಮಲಾಗಿ ಸ್ಟಿಚ್ ಮಾಡಿ ಒಂದು ಪಟ್ಟಿ ಥರ ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಪಟ್ಟಿ ಥರ ಕೊಡೋಕ್ಕೆ ಹೇಳಿದರು, ಆ ರೀತಿ ಪಟ್ಟಿ ಥರ ಕೊಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ಎಲ್ಲ ಏನು ಡಿಸೈನ್ ಮಾಡಿಲ್ಲ. ಕೆಲವೊಂದು ಸಲ ನಾವು ಈ ರೀತಿ ಎಲ್ಲ ಸ್ಟಿಚ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಜಾಸ್ತಿ ಓವರಾಗಿ ಡಿಸೈನ್ ಮಾಡ್ಕೋಬೇಕು ಅಂತ ಏನಿಲ್ಲ. ಜಾಸ್ತಿ ಓವರಾಗಿ ಲೇಸು ಆ ಥರದ್ದೆಲ್ಲ ಈ ರೀತಿ ಬ್ಲೌಸ್ಗಳಿಗೆ ಕೊಡಬಾರ್ದು, ಚೆನ್ನಾಗಿ ಕಾಣಿಸಲ್ಲ ಕೂಡ. ಈ ರೀತಿ ಫ್ಲವರು ಬುಟ್ಟ ಇರುವಂಥದ್ದಕ್ಕೆಲ್ಲ ಆದಷ್ಟು ನಾವು ಪ್ಲೈನಾಗಿಯೇ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಾದಾ ಇರುವಂಥ ಬ್ಲೌಸ್ ಪೀಸ್ಗಳಿಗೆ ಬೇಕಾದ್ರೆ ಲೇಸಲ್ಲಿ ಸ್ವಲ್ಪ ಡಿಸೈನು ಆ ರೀತಿ ಎಲ್ಲ ಮಾಡ್ಬೋದು. ಕೆಲವೊಬ್ಬರಿಗೆ ಹೊಸ್ದಾಗಿ ಸ್ಟಿಚ್ ಮಾಡ್ತಿರೋಂತೆ ಗೊತ್ತಾಗೋದೇ ಇಲ್ಲ ಅವರಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿಯೇ ಸ್ಟಿಚ್ ಮಾಡ್ತಾರೆ. ಇಲ್ಲ ಕೆಲವೊಂದು ಬಟ್ಟೆನ ನೋಡು ಕೂಡ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಅದರಲ್ಲಿ ಯಾವ ರೀತಿ ಇದೆ, ಇದಕ್ಕಿದು ಸೂಟ್ ಆಗುತ್ತಾ ಅನ್ನೋದನ್ನು ಕೂಡ ನಾವು ಕೆಲವೊಂದು ಸಲ ನೋಡಿ ಸ್ಟಿಚ್ ಮಾಡಬೇಕಾಗತ್ತೆ. ಆ ಬಟ್ಟೆಗೆ ಮ್ಯಾಚ್ ಆಗೋ ರೀತಿ ನಾವು ಕೆಲವೊಂದು ಕೆಲಸನ ಮಾಡಬೇಕಾಗತ್ತೆ. ಅದನ್ನು ಕೂಡ ನೋಡ್ಕೊಂಡು ಕೆಲಸ ಮಾಡಬೇಕು. ಹೊಸ್ದಾಗಿ ಕಲಿತಿರುವಂಥವ್ರು ಯಾವುದಕ್ಕೆ ಯಾವುದೋ ಡಿಸೈನು, ಯಾವುದಕ್ಕೆ ಯಾವುದೋ ಲೇಸು ಅದೆಲ್ಲ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಯಾವುದೋ ದಾರ ಅದನ್ನೆಲ್ಲ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಮ್ಯಾಚ್ ಮಾಡಬೇಕು. ಆದಷ್ಟು ನಾವು ಕೂಡ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ರೇ ಅದು ಚೆನ್ನಾಗಿ ಕಾಣಿಸೋದು ನೋಡಿ. ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ. ನನಗೊಬ್ಬರು ಮೆಸೇಜ್ ಮಾಡಿದರು ಕಟ್ ವರ್ಕ್ ಡಿಸೈನ್ಗೆ ಎಷ್ಟು ತಗೋತೀರಾ ಅಂತ. ಅವ್ರಿಗೂ ಕೂಡ ಆನ್ಸರ್ ಮಾಡಿದ್ದೀನಿ, ಇಲ್ಲೂ ಕೂಡ ಆನ್ಸರ್ ಮಾಡ್ತೀನಿ. ಇದು ಬರೀ ಬ್ಯಾಕ್ ಕಟ್ ವರ್ಕು, ಸ್ಲೀವ್ಸಿಗೆ ಐ ಬಫ್ ಕೊಟ್ಟಿದ್ದೀನಿ. ಇದಕ್ಕೆ ನಾನು
400 ತೊಗೊಂಡಿದ್ದೀನಿ ಸ್ಟಿಚ್ಚಿಂಗಿಂದ ಸೇರಿಸಿ. ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ರೀತಿ ಎಲ್ಲ ಸೈಡ್ ಬಟನ್ನು ಕೂಡ ಮಿಸ್ ಮಾಡ್ದೇ ಹಾಕ್ತೀನಿ ಎಲ್ಲರಿಗೂ ಕೂಡ. ಕಸ್ಟಮರ್ ಬ್ಲೌಸಲ್ಲಿದ್ದರೆ ಅದನ್ನೆಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು, ಎಲ್ಲದನ್ನು ಕೂಡ ನೋಡಬೇಕು. ಎಮ್ಮಿಂಗ್ ಇದೆಯಾ, ಸ್ಟಿಚ್ಚಿಂಗ್ ಇದೆಯಾ, ಏನಿದೆ ಅದನ್ನೆಲ್ಲ ನೋಡಿ ನಾವು ಕೆಲವೊಂದು ಸಲ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಪ್ರತಿಯೊಂದನ್ನು ಮೊದಲಿಗೆ ಅವ್ರ ಬ್ಲೌಸ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ. ಹೇಗೋ ಒಂದು ಸ್ಟಿಚ್ ಮಾಡಿಕೊಟ್ರೆ ಆಯಿತು ಅಂತ ಅನ್ಕೋಬಾರ್ದು. ಫಸ್ಟ್ ಮೊದಲಿಗೆ ಕಸ್ಟಮರ್ ಬ್ಲೌಸ್ ಯಾವ ರೀತಿ ಇದೆ, ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ನೋಡಿಕೊಂಡು ಸ್ಟಿಚ್ ಮಾಡಿಕೊಡೋದ್ರಿಂದ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ. ಹೇಗೋ ಒಂದು ಕಸ್ಟಮರ್ ಬಂದಿದ್ದಾರೆ ಸ್ಟಿಚ್ ಮಾಡಿಕೊಟ್ಬಿಡ್ಬೇಕು ಅಂತ ಕೊಡಬಾರ್ದು. ಎಮ್ಮಿಂಗ್ ಬೇಕಾ ಅವ್ರಿಗೆ, ಯಾವ ರೀತಿ ಇದೆ, ಮೇಲ್ಗಡೆ ಸ್ಟಿಚ್ ಹಾಕಿದ್ದಾರಾ, ಎಮ್ಮಿಂಗ್ ಮಾಡಿದಾರಾ, ದಾರ ಇದೆಯಾ, ಮತ್ತು ಕರೆಕ್ಟಾಗಿ ದಾರ ಹೊಲಿಯುವಂಥ ದಾರ ಮ್ಯಾಚ್ ಆಗ್ತಿದೆಯಾ, ಥ್ರೆಡ್ ನಾವು ಸ್ಟಿಚ್ ಮಾಡ್ತೀವಲ್ಲ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ, ಇದನ್ನೆಲ್ಲ ನೋಡ್ಕೋಬೇಕು. ಇಬ್ಬರು ಕಸ್ಟಮರು ಕೂಡ ಇದು ಇಬ್ಬರದು ಅವರೇ ತಂದುಕೊಟ್ಟಿದ್ರು. ಒಬ್ಬರೇ ಇಬ್ಬರಿಗೂ ಕೂಡ ಈ ರೀತಿ ರೌಂಡ್ ನೆಕ್ ಕೊಟ್ಟು ಈ ರೀತಿ ಪಟ್ಟಿ ಥರ ಕೊಡಿ ಅಂತ ಹೇಳಿದರು. ಅದೇ ರೀತಿ ರೌಂಡ್ ನೆಕ್ ಕೊಟ್ಟು ಪಟ್ಟಿ ಥರ ಕೊಟ್ಟಿದ್ದೀನಿ. ಈ ಕಸ್ಟಮರ್ ಬ್ಲೌಸಲ್ಲೇ ಸ್ಟಿಚ್ಚಿಂಗ್ ಇತ್ತು, ಅದಕ್ಕೆ ನಾನು ಕೂಡ ಸ್ಟಿಚ್ಚಿಂಗೇ ಮಾಡಿದ್ದೀನಿ. ಇದು ನೆಕ್ಕಿಗೆ ಎಮ್ಮಿಂಗ್ ಮಾಡಿಲ್ಲ. ಇದನ್ನೆಲ್ಲ ನೋಡ್ಕೋಬೇಕು. ಕಸ್ಟಮರಿಗೆ ಇದು ಡೈಲಿ ಯೂಸಿಗೆನಾ, ಆಮೇಲೆ ಜಾಸ್ತಿ ಚೆನ್ನಾಗಿರುವಂಥ ಸೀರೆ ಅಂಥದ್ದ, ಹೋಗು ಬರೋ ಬೇರೆ ಕಡೆ ಹೊರಗಡೆ ಫಂಕ್ಷನ್ಗೆ ಹಾಕುವಂಥ ಬಟ್ಟೆನ, ಇದನ್ನೆಲ್ಲ ನೋಡ್ಕೋಬೇಕು ನಾವು. ಇದನ್ನೆಲ್ಲ ನೋಡಿಕೊಂಡು ಬಟ್ಟೆ ತುಂಬ ತೆಳುವಾಗಿದೆಯಾ, ಒರಟಾಗಿದೆಯಾ, ಇದನ್ನೆಲ್ಲ ನೋಡಿಕೊಂಡು ಎಮ್ಮಿಂಗ್ ಮಾಡಬೇಕಾ, ಈ ಬಟ್ಟೆಗೆ ಸ್ಟಿಚ್ಚಿಂಗೇ ಹಾಕಬೇಕಾ, ಇದನ್ನೆಲ್ಲ ನೋಡ್ಕೊಂಡು ಸ್ಟಿಚ್ ಮಾಡಬೇಕು ನಾವು. ಕೆಲವೊಂದು ಸಲ ಇದನ್ನೆಲ್ಲ ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಗೊತ್ತಿರಲ್ಲ. ನೀವು ಈ ರೀತಿ ಎಲ್ಲ ನೋಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡಿಕೊಡಿ. ನಿಮಗೂ ಕೂಡ ಕಸ್ಟಮರು ಜಾಸ್ತಿ ಆಗ್ತಾರೆ ಮತ್ತು ಒಂದಷ್ಟು ಐಡಿಯಾ ಕೂಡ ಸಿಗುತ್ತೆ ಅನ್ಕೋತೀನಿ. ಇದು ನೋಡಿ ಕಂಪ್ಯೂಟರ್ ಮಿಷಿನ್ ನಾನೇ ವರ್ಕ್ ಮಾಡಿರೋಂಥ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಈ ಕಸ್ಟಮರ್ ಯಾವಾಗಲೂ ಹಾಫ್ ಸ್ಲೀವ್ಸ್ದೇ ಸ್ಟಿಚ್ ಮಾಡಿಸ್ಕೋತಾರೆ. ಅವ್ರಿಗೆ ಯಾವಾಗಲೂ ಅಷ್ಟೇ ನಂಗೆ ಹಾಫ್ ಸ್ಲೀವ್ಸೇ ಇರಲಿ, ಸ್ವಲ್ಪ ತುಂಡಾದ್ರೂ ಪರವಾಗಿಲ್ಲ, ಉದ್ದ ಮಾಡಬೇಡಿ ಸ್ಲೀವ್ಸ್ನ ಅಂತ ಕೇಳ್ಕೊತಾರೆ. ಇದನ್ನೆಲ್ಲ ನಾವು ಅವ್ರನ್ನ ನೋಡಿ ಅರ್ಥ ಮಾಡ್ಕೋಬೇಕು. ಈ ಕಸ್ಟಮರ್ ಇದೇ ರೀತಿ ಇದೆ, ಅವ್ರಿಗೆ ಇದೇ ರೀತಿ ಇಷ್ಟ ಅನ್ನೋದನ್ನು ನೋಡಿಕೊಂಡು ಕೆಲವೊಂದು ಸಲ ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ನೋಡಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ನೋಡಿಕೊಂಡು ನೀವು ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ. ಸುಮ್ಮನೆ ಹೇಗೋ ಒಂದು ಸ್ಟಿಚ್ ಮಾಡಿಕೊಡ್ಬಾರ್ದು. ಕಲಿತಿದ್ದೀವಿ ಅಂದರೆ ಮೊದಲಿಗೆ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು, ನಾವು ಕಟ್ಟಿಂಗ್ ಕರೆಕ್ಟಾಗಿ ಕಲ್ತಿದ್ದೀವಿ, ನಾವು ಸ್ಟಿಚ್ಚಿಂಗ್ ಮಾಡ್ತೀವಿ ಅನ್ನೋದಕ್ಕಿಂತ ಮೊದಲಿಗೆ ಕಸ್ಟಮರಿಗೆ ಇಷ್ಟ ಆಗುತ್ತಾ, ಕಸ್ಟಮರಿಗೆ ಏನಿಷ್ಟ ಇಲ್ಲ ಇದನ್ನೆಲ್ಲ ತಿಳ್ಕೊಬೇಕಾಗತ್ತೆ ನಾವು. ಅದನ್ನೆಲ್ಲ ತಿಳ್ಕೊಂಡಾಗಲೇ ನಮ್ಮ ಕೆಲಸದಲ್ಲಿ ನಮಗೆ ಸಕ್ಸಸ್ಸು ಅನ್ನೋದು ಕಾಣೋದು ಸಾಧ್ಯ. ಕಸ್ಟಮರ್ನ ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ. ಅದನ್ನು ಮೊದಲು ಕಲ್ತ್ಕೋಬೇಕು ನಾವು. ನೋಡಿ ಈ ರೀತಿ ನೆಕ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಒಂದಷ್ಟು ಜನ ನಮಗೆ ಒಗ್ಗೋವರೆಗೂ, ನಮಗೆ ಅಡ್ಜಸ್ಟ್ ಆಗೋವರೆಗೂ ಕೂಡ ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ಕೆಲಸ ಮಾಡಬೇಕಾಗತ್ತೆ. ಎಲ್ಲದನ್ನು ಕೂಡ ನೋಡಬೇಕು. ಮೊದಲಿಗೆ ಅವ್ರು ಕೊಡುವಂಥ ಬ್ಲೌಸಲ್ಲಿ ಎಲ್ಲದನ್ನು ನೋಡಿ ನಾವು ಸ್ಟಿಚ್ ಮಾಡಬೇಕು. ಇದು ನೋಡಿ, ಇದು ಕೂಡ ಅದಕ್ಕೆ ಹಾಗೇ ಸುಮಾರು ಕೊಟ್ಟಿದ್ದಾರೆ ಇವರು. ಒಂದೇ ಒಂದು ಕೊಡು ಅಂತ ಹೇಳಿದರು, ಅದಕ್ಕೋಸ್ಕರ ಇದು ಒಂದನ್ನು ಸ್ಟಿಚ್ ಮಾಡಿದ್ದೀನಿ. ಇದನ್ನು ನೋಡಿ ಈ ರೀತಿ 4 ಡಾಟ್ ಮಾಡಿಲ್ಲ, ಪ್ರಿನ್ಸ್ ಕಟ್ ಮಾಡಿದ್ದೀನಿ. ಮುಂದೆ ಬಾಕ್ಸ್ ಪಟ್ಟಿನ ಕೊಟ್ಟು ಪ್ರಿನ್ಸ್ ಕಟ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟು. ಇದಕ್ಕೆ ನಾನು 350 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಸ್ಟಿಚ್ಚಿಂಗಿಗೆ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ.